ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇದೊಂದು ಎಮೋಷ್ನಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಲೈಫಿನ ಮೊದಲನೇ ಕಾರ್ ಇದು. ಅದು ಮಾರುತಿ ಸುಜುಕಿ ಸಿಲೆರಿಯೋ VXi AMT ವರ್ಷನ್ 2018 ಮಾಡೆಲ್. ಈ ಕಾರು ಎಕ್ಸಾಕ್ಟ್ ಏಪ್ರಿಲ್ 14, 2018 ಸಾಗರದ ಶ್ರುತಿ ಮೋಟರ್ಸಿಂದ ನಾನು ಖರೀದಿ ಮಾಡಿರ್ತೀನಿ. ನನ್ನ ಮದುವೆ ಆ್ಯನಿವರ್ಸರಿ ದಿನ ಖರೀದಿ ಮಾಡಿರ್ತೀನಿ. ಈ ಕಾರು ಈಗ ಆಲ್ಮೋಸ್ಟ್ 7 ವರ್ಷ 8 ತಿಂಗಳು ನಮ್ಮ ಫ್ಯಾಮಿಲಿಯ ಒಂದು ಅವಿಭಾಜ್ಯ ಅಂಗವಾಗಿತ್ತು. ನಾವು ಈ ಕಾರಲ್ಲಿ ತುಂಬ ಊರಿಗೆಲ್ಲ ವಿಸಿಟ್ ಮಾಡಿದ್ದೀವಿ, ತುಂಬ ಕಡೆ ತಿರುಗಿದ್ದೀವಿ. ನಿಜ ಹೇಳ್ತೀನಿ, ಎಲ್ಲೂ ಒಂದು ಕಡೆನೂ ಪಂಚರ್ ಆಗೋದಾಗಲಿ ಅಥವಾ ಕೈ ಕೊಡೋದಾಗಲಿ ಏನೂ ಆಗಲಿಲ್ಲ. ಬಹಳ ಒಳ್ಳೆ ಗಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದೀನಿ. ಫುಲ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಕಾರು ಭಾಳ ಒಂದು ಏನಂತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಭಾಳ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿತ್ತು. ಯಾಕಂದರೆ ನನ್ನ ಮೊದಲನೇ ಮಗಳು 3 ತಿಂಗಳಿರುವಾಗ ತೊಗೊಂಡಿದ್ದು. ಆಮೇಲೆ ಎರಡನೇ ಮಗಳು ನಾವು ಆಸ್ಪತ್ರೆಯಿಂದ ಅವಳು ಡೆಲಿವರಿ ಆಗಿ ಬಂದಾಗ ಕೂಡ ನಾನು ಎರಡನೇ ಮಗಳನ್ನ ಆಸ್ಪತ್ರೆಯಿಂದ ಕರ್ಕೊಂಬಂದಿದ್ದು ಕೂಡ ಇದೇ ಕಾರಲ್ಲಿ. ಈ ಕಾರಲ್ಲಿ ನಾವು ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ, ಇನ್ಫ್ಯಾಕ್ಟ್ ಮೊನ್ನೆ ತಾನೇ ಒಂದು ಊಟಿ ಟ್ರಿಪ್ ಕೂಡ ಮಾಡಿದ್ವಿ. ಇದು ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಸಾಗರ, ಶಿವಮೊಗ್ಗ, ಸೊರಬ, ಶಿಕಾರಿಪುರ, ಕುಂದಾಪುರ, ಉಡುಪಿ, ಮಂಗಳೂರು ಎಲ್ಲ ಕಡೆ ತಿರುಗಿದೆ. ಮೇಯ್ನಾಗಿ ನಮ್ಮ ತಾಯಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನಾವು ಈ ಕಾರಲ್ಲಿ ತುಂಬ ಸರಿ ಸಾಗರದಿಂದ ಮಣಿಪಾಲಿಂದ ಸಾಗರ ವಾಪಸ್ ಇದರಲ್ಲೇ ಓಡಾಡ್ತಾ ಇದ್ವಿ. ನೋಡಿ, ಇವತ್ತು ಈ ಕಾರನ್ನು ಕೂಡ ಉದ್ದೇಶ ಏನಂದರೆ, ಫ್ಯಾಮಿಲಿ ದೊಡ್ಡದಾಗಿದೆ, ಸ್ವಲ್ಪ ಲಗೇಜ್ ಜಾಸ್ತಿ ಹಿಡಿಬೇಕು, ಹಾಗೂ ಇನ್ನೂ ಸ್ವಲ್ಪ ಕಂಫರ್ಟೇಬಲ್ ಆಗಿ ಜರ್ನಿ ಮಾಡಬೇಕು. ಮತ್ತು ಈಗೆಲ್ಲ ಸೇಫ್ಟಿ ನೋಡ್ತಾ ಇದ್ದಾರೆ, 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಇರೋಂಥ ಒಂದು ಕಾರನ್ನು ನಾವು ಬುಕ್ ಮಾಡಿದ್ದೇವೆ. ಯಾವ ಕಾರನ್ನು ನಾವು ಬುಕ್ ಮಾಡಿದ್ದೇವೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೇನೆ. ಇವತ್ತು ಈ ಕಾರನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸ್ಪಿನ್ನಿ ಅವರು ಈ ಕಾರಿಗೆ ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಒಂದು ಒಳ್ಳೆ ಅಮೌಂಟ್ ಬಂದಿದೆ. ಈ ಕಾರು ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ. ನಾನು ಈ ಕಾರ್ ತೊಗೊಳ್ಬೇಕಾದ್ರೆ ಎಲ್ಲರೂ ಆಟೋಮೆಟಿಕ್ ವರ್ಷನ್ ಯಾಕೆ ತೊಗೊಳ್ತೀರಾ ಅಂತ ಕೇಳ್ತಾಯಿದ್ರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ನೋಡಿ ಆಟೋ ಗೇರ್ ಶಿಫ್ಟ್ ಅಂತ ಬ್ಯಾಡ್ಜಿಂಗ್ ಇದೆ. ಈ ಕಾರು ಆಟೋಮೆಟಿಕ್ ವರ್ಷನ್ ಪ್ಲಸ್ ಮ್ಯಾನ್ಯಲ್ AMT ಆಟೋಮೇಟೆಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ನೀವು ಘಾಟ್ ಸೆಕ್ಷನಲ್ಲಿ ಇರಬೇಕಾದ್ರೆ ಓವರ್ಟೇಕ್ ಮಾಡ್ಬೇಕಾದ್ರೆ ಮ್ಯಾನ್ಯಲಿಗೆ ಶಿಫ್ಟ್ ಮಾಡ್ಕೊಂಡು ಓಡಿಸಿದ್ರೆ ಏನೂ ತೊಂದರೆ ಇಲ್ಲ. ಹೈವೇಸಲ್ಲಿ ಸಿಟಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಆಟೋಮೆಟಿಕ್ ವರ್ಷನಲ್ಲಿ ಓಡಿಸಿದ್ರೆ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 66,000 ಕಿಲೋಮೀಟ್ರ್ ಓಡಿದೆ 7 ವರ್ಷ 8 ತಿಂಗಳಲ್ಲಿ. ಸೊ ನೀವು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಎಲ್ಲ ಶೋರೂಮ್ದು. ನಾನು ಆಕ್ಸೆಸರೀಸು, ಇದು ಆ್ಯಕ್ಚುಲಿ VXi ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ಮ್ಯೂಸಿಕ್ ಪ್ಲೇಯರ್ ಬಂದಿರಲಿಲ್ಲ. ನಾನು ಆಲ್ಮೋಸ್ಟ್ 15,000 ಖರ್ಚು ಮಾಡಿಬಿಟ್ಟು ಸೋನಿ ಮ್ಯೂಸಿಕ್ ಪ್ಲೇಯರ್ ಪ್ಲಸ್ 4 ಮಾರುತಿ G9 ಆಕ್ಸೆಸರೀಸ್ದು ಸ್ಪೀಕರ್ ಹಾಕ್ಸಿದ್ದೆ 4 ಡೋರಲ್ಲಿ. ಮತ್ತು ಇದೆಲ್ಲ ಒರಿಜಿನಲ್ ಸೀಟ್ ಕವರು, ತುಂಬ ಚೆನ್ನಾಗಿದೆ. ನೋಡಿ ಇಂಟೀರಿಯರ್ಸ್ ಹೇಗಿದೆ. ಇದು AMT ವರ್ಷನ್ ಅಂದರೆ ಇದೆ ನೋಡಿ. ಇದು ರಿವರ್ಸು, ಇದು ನ್ಯೂಟ್ರಲ್ಲು, ಇದು ಡ್ರೈವು. ಇದು ಆ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಮ್ಯಾನ್ಯಲ್ ಅಂತ ಬರೆದಿದ್ದಾರೆ ನೋಡಿ, M ಅಂತ. ಪ್ಲಸ್ಸು ಮೈನಸ್ ಮಾಡಿದ್ರೆ ಇದಾಗುತ್ತೆ, ಗೇರ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೇಗಿದೆ. ಒಂದು ಇದನ್ನು ಕೊಡಲಿಕ್ಕೂ ಮನಸ್ಸಿಲ್ಲ, ಬಟ್ ಏನು ಮಾಡೋದು, ಅನಿವಾರ್ಯ ಕಾರಣದಿಂದ ಕೊಡ್ತಾ ಇದ್ದೇವೆ. ಈಗ ಒಂದು ಏನೋ ಅಂತಾರಲ್ಲ, ಜೀವನದಲ್ಲಿ ಒಂದು ಹೊಸದು ಏನಾದರೂ ಬೇಕಂದರೆ ಹಳೆದನ್ನು ನಾವು ತ್ಯಾಗ ಮಾಡಲಿಕ್ಕೆ ರೆಡಿ ಇರಬೇಕು ಅಂತ. ಸೊ ಹೊಸ ಗಾಡಿಗೆ ವೆಲ್ಕಮ್ ಮಾಡ್ತಾ, ನಮ್ಮ ಹಳೆ ಗಾಡಿಗೆ ಹೃದಯಪೂರ್ವಕ ಬೀಳುಗಡೆಯನ್ನು ಕೊಡ್ತಾ ಇವತ್ತು ನಾನು ಈ ಕಾರನ್ನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇದರದ್ದು ಮೆಮೊರೇಬಲ್ ಟ್ರಿಪ್ಸ್ ಅಂದರೆ, ಅದೇ ನಾನು ಮೊನ್ನೆ ರೀಸೆಂಟಾಗಿ ಊಟಿಗೆ ಹೋಗಿ ಬಂದ್ವಿ. ಆಮೇಲೆ ನೆಕ್ಸ್ಟು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಎಲ್ಲ ಹೋಗಿದ್ವಿ. ಮತ್ತು ಆಲ್ಮೋಸ್ಟ್ ನಾವು ಡೈಲಿ ಕಮ್ಯೂಟಿಗೆಲ್ಲ ಯೂಸ್ ಮಾಡ್ತಾಯಿದ್ವಿ. ಮೈಸೂರು, ಸಾಗರ, ಹುಣಸೂರು ಈ ಕಡೆ ಎಲ್ಲ ತುಂಬ ಓಡಾಡಿದೆ ಈ ಕಾರು. ಸೊ ನೋಡಿ, ಈ ಕಾರಿಂದ ಪಾಸಿಟಿವ್ಸ್ ಅಂದರೆ ಲೋ ಮೇಂಟೆನೆನ್ಸು. ವರ್ಷಕ್ಕೊಂದು 5,000 ಸರ್ವೀಸು ಖರ್ಚಾಗ್ತಿತ್ತು. ಬಿಟ್ಟರೆ ಇನ್ಶೂರೆನ್ಸ್ ಬಿಡಿ, ಅದು ನಾರ್ಮಲ್ ಆಲ್ಮೋಸ್ಟ್ 4,000 to 5,000 ಬರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಖರ್ಚಿಲ್ಲ ಈ ಕಾರಲ್ಲಿ. ಪೆಟ್ರೋಲ್ ವರ್ಷನ್ನು. ಮೈಲೇಜ್ ಅಂತೂ 21-22 ಕೊಡ್ತಾಯಿತ್ತು ಹೈವೇಗಳಲ್ಲಿ. ನಾರ್ಮಲ್ ಸಿಟೀಸಲ್ಲಿ 17-18 ಅಂತೂ ಆರಾಮಾಗಿ ಕೊಡ್ತಿತ್ತು ಈ ಗಾಡಿ. ಓಕೆನಾ. ಮೇಲ್ಗಡೆ ಒಂದು ರೂಫ್ ಕ್ಯಾರಿಯರ್ ಕೂಡ ಹಾಕ್ಸಿದ್ದೆ ನಾನು ರೀಸೆಂಟಾಗಿ. ಫ್ಯಾಮಿಲಿ ದೊಡ್ಡದಾಯಿತು, ಲಗೇಜ್ ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನು ಕೂಡ ಇವಾಗ ಸೇರಿಬಿಟ್ಟು ಕೊಡ್ತಾಯಿದ್ದೀವಿ ಈ ಗಾಡಿನ. ನೆಕ್ಸ್ಟ್ ಹೊಸ ಗಾಡಿ ಯಾವ್ದು ಬರುತ್ತೆ, ನಾವು ಎಲ್ಲಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ, ಅದರದ್ದು ಡೆಲಿವರಿ ವೀಡಿಯೋಸ್ನ ಎಲ್ಲ ಅಪ್ಲೋಡ್ ಮಾಡ್ತೀನಿ ಈ ಚಾನಲ್ನಲ್ಲಿ.
ಸೊ ಎಲ್ಲೂ ಏನೂ ಡ್ಯಾಮೇಜ್ ಆಗಿರಲಿಲ್ಲ. ಇಲ್ಲೊಂಚೂರು ಒಂದು ಡೆಂಟ್ ಬಂದಿದೆ, ಅದು ಒಂದು 2 ದನ ಕರುಗಳು ಜಗಳ ಆಡ್ತಾ ಬಂದು ಟಚ್ ಮಾಡಿರೋಂಥದ್ದು ನಿಂತಿರೋ ಕಾರಿಗೆ. ಸೊ ನೋಡ್ಬೋದು. ಯಾರ್ಯಾರು ಸಿಲರಿಯೋ VX AMT ಓನ್ ಮಾಡಿದ್ದೀರಾ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೇನಿಲ್ಲ ಈ ಕಾರ್ ಬಗ್ಗೆ ಹೇಳಲಿಕ್ಕೆ, ಬಟ್ ಆರಾಮ್ ಡ್ರೈವಿಂಗು ಮಾಡ್ಬೋದು ಲೇಡೀಸ್ ಕೂಡ. AMT ವರ್ಷನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಇವತ್ತು ಮಾರುತಿ ಸುಜುಕಿ ಅವ್ರದ್ದು ಕಂಪ್ಲೇಂಟ್ ಏನಂದರೆ 2018ಇಂದ 22ವರೆಗೂ ಬಂದಿರೋ ಕಾರ್ಸ್ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಸ್ವಲ್ಪ ಇರಲಿಲ್ಲ. ಅವಾಗೆಲ್ಲ ಸೇಫ್ಟಿ 4 ಸ್ಟಾರ್ ರೇಟಿಂಗ್ ಇವೆಲ್ಲ ಇರಲಿಲ್ಲ. ಬಟ್ ಇವಾಗ ಅದೆಲ್ಲ ಮಾರ್ಕೆಟಿಗೆ ಬಂದಿದೆ. ಸೊ ಇವಾಗೆಲ್ಲರೂ ಸೇಫ್ಟಿನೂ ಪ್ರಿಫರ್ ಮಾಡ್ತಿದ್ದಾರೆ. ಇವಾಗ ಮಾರುತಿ ಸುಜುಕಿ ಅವರು ಕೂಡ ಸೇಫ್ಟಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಎನಿಹೌ, ಬೈ ಸಿಲರಿಯೋ. ಥ್ಯಾಂಕ್ಸ್ ಫಾರ್ ಸರ್ವಿಂಗ್ ಅಸ್ ಫಾರ್ ಲಾಸ್ಟ್ 7.5 years. All the best to you and your future owners. Thank you, and thanks guys for watching this video. Take care. Bye.